ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನಮ್ಮ ಇತಿಹಾಸದ 2ನೇ ವಿಡಿಯೋ ಆಗಿದೆ. ಇವತ್ತು ನಾವು ಅಧ್ಯಾಯ 2 ಪ್ರಾಚೀನ ಭಾರತದ ಭೌಗೋಳಿಕ ಲಕ್ಷಣಗಳು ಅನ್ನು ಕಲಿಯೋಣ. ಬನ್ನಿ ವಿದ್ಯಾರ್ಥಿಗಳೇ, ಈಗಾಗಲೇ ಅಧ್ಯಾಯ 1ರ ವಿಡಿಯೋ ನೋಡಿಲ್ಲ ಅಂದ್ರೆ ಈ ಕೂಡಲೇ ನೋಡಿ, ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ ನೋಡಿ ವಿದ್ಯಾರ್ಥಿಗಳೇ. ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಮುಂದಿನ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಸಿಗುತ್ತವೆ. ಪೀಠಿಕೆ: ಭಾರತವು ಏಷ್ಯಾ ಖಂಡದಲ್ಲಿ ಬೃಹತ್ ಉಪಖಂಡವೆಂದು ಪರಿಗಣಿಸಲ್ಪಟ್ಟಿದೆ. ಇದು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಕಂಡುಬರುತ್ತದೆ. ಭಾರತವು ಉಪಖಂಡವಾಗಿರುವುದರ ಜೊತೆಗೆ ಪರ್ಯಾಯ ದ್ವೀಪ ಎಂಬುದಾಗಿ ಕರೆಯಲಾಗಿದೆ. ಭಾರತವು ಅಸಮವಾದ ಚತುರ್ಭುಜಾಕೃತಿಯ ಆಕಾರದಲ್ಲಿದ್ದು, ಪ್ರಾಚೀನ ಭೂಗೋಳ ವಿಜ್ಞಾನಿಗಳು ಇದನ್ನು ಚತುಸ್ಸಂಸ್ಥಾನ ಸಂಸ್ಥಿತಂ ಎಂದು ಕರೆದಿದ್ದರು. ಭಾರತದ ಪೂರ್ವಕ್ಕೆ ಬಂಗಾಳ ಕೊಲ್ಲಿ, ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ, ಉತ್ತರಕ್ಕೆ ಹಿಮಾಲಯ ಪರ್ವತ ಹಾಗೂ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರಗಳಿಂದ ಆವೃತವಾಗಿರುವ ಪ್ರದೇಶಗಳನ್ನು ಭೌಗೋಳಿಕ ಮೇರೆಗಳಾಗಿ ಹೊಂದಿದೆ. ಭಾರತ ಪಶ್ಚಿಮ ಪೂರ್ವಾಭಿಮುಖವಾಗಿ 6897 ಪೂರ್ವ ರೇಖಾಂಶದಲ್ಲಿರುವ ಗುಜರಾತ್ ರಾಜ್ಯದಿಂದ 97°25 ಪೂರ್ವ ರೇಖಾಂಶದಲ್ಲಿರುವ ಅರುಣಾಚಲ ಪ್ರದೇಶದವರೆಗೆ ವಿಸ್ತರಿಸಿದರೆ, ದಕ್ಷಿಣೋತ್ತರವಾಗಿ 84 ಉತ್ತರ ಅಕ್ಷಾಂಶದಲ್ಲಿರುವ ಕನ್ಯಾಕುಮಾರಿಯಿಂದ 3796 ಉತ್ತರ ಅಕ್ಷಾಂಶದಲ್ಲಿರುವ ಜಮ್ಮು ಕಾಶ್ಮೀರದವರೆಗೂ ವಿಸ್ತರಿಸಿದೆ. 32,87,782 ಕಿ.ಮೀ.ಗಳಷ್ಟು ವಿಸ್ತೃತ ಪ್ರದೇಶವನ್ನು ಆವರಿಸಿರುವ ಈ ನಾಡು ಪ್ರಪಂಚದಲ್ಲಿಯೇ 7ನೇ ದೊಡ್ಡ ರಷ್ಯಾ, ಕೆನಡಾ, ಚೀನಾ, ಅಮೆರಿಕ, ಬ್ರೆಜಿಲ್, ಆಸ್ಟ್ರೇಲಿಯಾ ದೇಶವಾಗಿದೆ. ಇಷ್ಟು ವಿಸ್ತೃತವಾಗಿರುವ ಈ ನಾಡು ಪೂರ್ವದಿಂದ ಪಶ್ಚಿಮಕ್ಕೆ 2980 ಕಿ.ಮೀ.ಗಳಷ್ಟು ಉದ್ದವಾಗಿದ್ದರೆ, ಉತ್ತರದಿಂದ ದಕ್ಷಿಣಕ್ಕೆ 3220 ಕಿ.ಮೀ.ಗಳಷ್ಟು ಉದ್ದವಾಗಿದೆ. 15,200 ಕಿ.ಮೀ. ಉದ್ದದ ಭೂಗಡಿಯನ್ನು 7,516.5 ಕಿ.ಮೀ. ತೀರ ಪ್ರದೇಶವನ್ನು ಹೊಂದಿದೆ. ಭಾರತವನ್ನು ಪ್ರತ್ಯೇಕಿಸುವ ರಾಜಕೀಯ ಗಡಿಗಳೆಂದರೆ ವಾಯವ್ಯಕ್ಕೆ ಆಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ, ಉತ್ತರಕ್ಕೆ ಚೀನಾ, ಭೂತಾನ್ ಮತ್ತು ನೇಪಾಳ, ಪೂರ್ವಕ್ಕೆ ಮೈನ್ಮಾರ್, ಬರ್ಮಾ ಮತ್ತು ಪಶ್ಚಿಮ ಬಂಗಾಳದ ಪೂರ್ವಕ್ಕೆ ಬಾಂಗ್ಲಾದೇಶ, ಭಾರತಕ್ಕೆ ಹೊಂದಿಕೊಂಡಂತಿರುವ ಶ್ರೀಲಂಕಾವು ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಕೊಲ್ಲಿಗಳಿಂದ ಪ್ರತ್ಯೇಕಿಸಲ್ಪಟ್ಟಿದೆ. ವಿಷ್ಣು ಪುರಾಣದ ಈ ಕೆಳಗಿನ ಶ್ಲೋಕವು ಭಾರತ ಉಪಖಂಡದ ವಿಸ್ತೀರ್ಣದ ನಿಖರ ವಿವರಣೆಯನ್ನು ನೀಡುತ್ತದೆ. ಉತ್ತರಂ ಯತ್ಸಮುದ್ರಸ್ಯ ಹಿಮಾದ್ರಿಶೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯ ಸಂತತಿಃ ಎಂದರೆ ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕಿರುವ ದೇಶವೇ ಭಾರತ. ಇಲ್ಲಿ ವಾಸಿಸುವ ಜನರು ಭರತನ ವಂಶಸ್ಥರು ಎಂದು ಉಲ್ಲೇಖಿಸಿದೆ. ಈ ಉಪಖಂಡವನ್ನು ಭರತವರ್ಷ, ಭರತಭೂಮಿ ಅಥವಾ ಭರತಖಂಡ, ಭಾರತ, ಜಂಬೂದ್ವೀಪ, ಹಿಂದೂಸ್ಥಾನ್ ಮತ್ತು ಇಂಡಿಯಾ ಎಂದು ವಿವಿಧ ಹೆಸರುಗಳಿಂದ ಕರೆಯಲಾಗಿದೆ. ಪುರಾಣ ಪರಂಪರೆಯ ಪ್ರಕಾರ ಇಡೀ ದೇಶವನ್ನು ಒಗ್ಗೂಡಿಸಿ ಅಖಂಡ ಸಾಮ್ರಾಜ್ಯವನ್ನು ಭರತ, ದುಷ್ಯಂತ ಮತ್ತು ಶಕುಂತಲೆಯರ ಪುತ್ರ ಚಕ್ರವರ್ತಿ ಆಳ್ವಿಕೆ ಮಾಡಿದ್ದರಿಂದ ಭರತಖಂಡ ಎಂಬ ಹೆಸರು ಈ ನಾಡಿಗೆ ಬಂದಿತೆಂದು ಹೇಳಲಾಗಿದೆ. ಜೈನ ಸಂಪ್ರದಾಯದ ಪ್ರಕಾರ ಭರತ, ವೃಷಭದೇವ ಮತ್ತು ಯಶಸ್ಸತಿ ಮಹಾದೇವಿಯರ ಪುತ್ರ ಚಕ್ರವರ್ತಿ ಈ ನಾಡನ್ನು ಆಳಿದ್ದರಿಂದ ಇದಕ್ಕೆ ಭಾರತ ಎಂದು ಕರೆಯಲಾಯಿತೆಂದು ಹೇಳಲಾಗಿದೆ. ಹಿಂದೂ, ಬೌದ್ಧ ಹಾಗೂ ಜೈನ ಪರಂಪರೆಗಳ ಪ್ರಕಾರ ಜಂಬೂದ್ವೀಪವೆಂದು ಗುರುತಿಸಲಾಗಿದೆ. ಹಿಮಾಲಯದ ದಕ್ಷಿಣಕ್ಕಿರುವ ಭೂಮಿಯು ಸ್ವತಂತ್ರ ದ್ವೀಪಖಂಡವಾಗಿತ್ತೆಂದು, ಇದು ಸಪ್ತ ಖಂಡಗಳಲ್ಲಿ ಒಂದಾಗಿತ್ತೆಂದು ಅವರು ಉಲ್ಲೇಖಿಸಿದ್ದಾರೆ.
ಇದರ ಆಕಾರವು ಜಂಬೂ ನೇರಳೆ ಹಣ್ಣನ್ನು ಹೋಲುವುದರಿಂದ ಇದಕ್ಕೆ ಜಂಬೂದ್ವೀಪವೆಂಬ ಹೆಸರಿದೆ. ಪರ್ಷಿಯನ್ನರು ಮತ್ತು ಮ್ಯಾಸಿಡೋನಿಯನ್ನರು ಭಾರತವನ್ನು ಆಕ್ರಮಿಸಲು ಬಂದಾಗ ಅವರಿಗೆ ಎದುರಾದ ನದಿಯೆಂದರೆ ಸಿಂಧೂ ನದಿ. ಈ ನದಿಯನ್ನು ಪರ್ಷಿಯನ್ನರು ಹಿಂದೂ ನದಿ ಎಂದು ಕರೆದರು. ಸಿಂಧೂ ನದಿ ಹರಿಯುವ ನಾಡು ಹಿಂದೂ ನಾಡು ಅಥವಾ ಹಿಂದೂಸ್ಥಾನ ಎಂದು ಕರೆಯಲ್ಪಟ್ಟಿತು. ಮ್ಯಾಸಿಡೋನಿಯನ್ನರು ಸಿಂಧೂ ನದಿಯನ್ನು ಇಂಡಸ್ ಎಂದು ಕರೆದರು. ಇದು ನಂತರದಲ್ಲಿ ಇಂಡಿಯಾ ಪದದ ಹುಟ್ಟಿಗೆ ಕಾರಣವಾಯಿತೆಂದು ಹೇಳಲಾಗಿದೆ. ಪ್ರಾಚೀನ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಅವುಗಳ ಪ್ರಭಾವ. ಜಿಯೋಗ್ರಾಫಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಅಂಡ್ ಇಟ್ಸ್ ಇಂಪ್ಯಾಕ್ಟ್. ಒಂದು ಪ್ರದೇಶದ ಇತಿಹಾಸದ ರಚನೆಯಲ್ಲಿ ಭೌಗೋಳಿಕ ಅಂಶಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ರಿಚರ್ಡ್ ಆಕ್ಲುಯೆಟ್ನ ಭೂಗೋಳ ಮತ್ತು ಕಾಲಗಣನೆ ಚರಿತ್ರೆಗೆ ಸೂರ್ಯ ಚಂದ್ರರು ಹಾಗೂ ಬಲ ಮತ್ತು ಎಡಕಣ್ಣುಗಳಾಗಿವೆ ಎಂಬ ಹೇಳಿಕೆಯು ಇತಿಹಾಸ ಮತ್ತು ಭೂಗೋಳಗಳ ನಡುವಣ ಸಂಬಂಧವನ್ನು ಸೂಚಿಸುತ್ತದೆ. ಗ್ರೀಕ್ ಇತಿಹಾಸಕಾರ ಪಾಲಿಬಿಯಸ್ ಸ.ಪು. 3ನೇ ಶತಮಾನದಲ್ಲೇ ತಿಳಿಸಿರುವಂತೆ ಭೌಗೋಳಿಕ ಹಿನ್ನೆಲೆಯಂತೆ ಮಾತ್ರ ಇತಿಹಾಸವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಇತಿಹಾಸ ರಚನೆಯಲ್ಲಿ ತೊಡಗುವುದಕ್ಕೆ ಮುನ್ನ ಆ ಪ್ರದೇಶಗಳ ಭೌಗೋಳಿಕಾಂಶಗಳ ಪರಿಚಯ ಹೊಂದುವುದು ಅವಶ್ಯವೆಂದು ಹೇಳಿದ್ದಾನೆ. ಭೌಗೋಳಿಕ ಅಂಶಗಳನ್ನು ತಿಳಿಯದಿದ್ದಲ್ಲಿ ಯಾವ ಪ್ರದೇಶದ ಚರಿತ್ರೆಯನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲವೆಂಬುದು ಕೆ.ಎಂ. ಪಣಿಕ್ಕರ್ ರವರ ಅಭಿಪ್ರಾಯ. ಒಂದು ದೇಶದ ಭೌಗೋಳಿಕ ಸನ್ನಿವೇಶವೆಂದರೆ ಆ ಪ್ರದೇಶದ ಸ್ಥಾನ, ಅದರ ಆಕಾರ ಮತ್ತು ವಿಸ್ತಾರ. ಅದಕ್ಕೆ ಹೊಂದಿಕೊಂಡಿರುವ ಸಮುದ್ರಗಳು, ಪರ್ವತಗಳು, ನದಿ ಕಣಿವೆಗಳು, ಜಲಾಶಯಗಳು ಮೊದಲಾದವುಗಳು ಒಂದು ಪ್ರದೇಶದಲ್ಲಿ ನಾಗರಿಕತೆಗಳು ಬೆಳೆಯುವುದಕ್ಕೆ, ಇತಿಹಾಸ ಬೆಳವಣಿಗೆಗೆ ಪೂರಕವಾಗುತ್ತವೆ. ಇಂದಿನ ಭೌಗೋಳಿಕ ಲಕ್ಷಣಗಳ ಆಧಾರದ ಮೇಲೆ ಭಾರತವನ್ನು ಮುಖ್ಯವಾಗಿ 5 ವಿಭಾಗಗಳಾಗಿ ವಿಭಾಗಿಸಬಹುದು. ಅವುಗಳೆಂದರೆ 1. ಉತ್ತರದ ಪರ್ವತ ಪ್ರದೇಶಗಳು 2. ಸಿಂಧೂ, ಗಂಗಾ ನದಿ ಬಯಲು ಪ್ರದೇಶ 3. ದಖನ್ ಪ್ರಸ್ಥಭೂಮಿ 4. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು 5. ತೀರ ಪ್ರದೇಶಗಳು 1. ಉತ್ತರದ ಪರ್ವತ ಪ್ರದೇಶಗಳು. ಈ ಪ್ರದೇಶವನ್ನು ಪುರಾಣಗಳಲ್ಲಿ ಪರ್ವತಾಶ್ರಯಿನ್ ಎಂದು ಕರೆಯಲಾಗುತ್ತಿತ್ತು. ತರಾಯ್ ಪ್ರದೇಶದ ಚೌಗು ಅರಣ್ಯಗಳಿಂದ ಹಿಮಾಲಯ ಪರ್ವತಗಳವರೆಗೆ ಈ ಪ್ರದೇಶವು ವ್ಯಾಪಿಸಿದೆ. ಪ್ರಮುಖ ಪರ್ವತವೆಂದರೆ ಹಿಮಾಲಯ ಪರ್ವತ ಶ್ರೇಣಿ. ಇದು ಪಶ್ಚಿಮದಲ್ಲಿ ಹಿಂದೂಕುಷ್ ಪ್ರದೇಶದಿಂದ ಪೂರ್ವದಲ್ಲಿ ಬರ್ಮಾದವರೆಗೂ ವಿಸ್ತರಿಸಿದೆ. ಇದು ಸುಮಾರು 1500 ಮೈಲಿಗಳಷ್ಟು ಉದ್ದವಾಗಿದ್ದು 100 ರಿಂದ 150 ಮೈಲಿಗಳಷ್ಟು ಅಗಲವಾಗಿದೆ. ಅಲ್ಲದೆ ದುರ್ಗಮವಾದ ಕಣಿವೆಗಳಿಂದಲೂ ಪರ್ವತಗಳಿಂದಲೂ ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರವಾದ ಶಿಖರಗಳಿಂದ ಕೂಡಿ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ. ವಿಶ್ವದಲ್ಲಿಯೇ ಅತಿ ಎತ್ತರದ ಶಿಖರವಾದ 29,142 ಅಡಿಯ ಮೌಂಟ್ ಎವರೆಸ್ಟ್ ಶಿಖರ, ಗೌರಿಶಂಕರ ಹಾಗೂ 7,500 ಮೀಟರ್ಗಳಿಗಿಂತ ಎತ್ತರದ 16 ಶಿಖರಗಳಿವೆ. ಅವುಗಳೆಂದರೆ ಕಾಂಚನ ಜುಂಗ 8,598 ಮೀ, ನಂಗಾ ಪರ್ವತ 8,126 ಮೀ, ನಂದಾದೇವಿ 7,817 ಮೀ. ಮುಂತಾದವು. ಹಿಮಾಲಯ ಪರ್ವತ ಶ್ರೇಣಿಯು ಸರ್ವಕಾಲದಲ್ಲೂ ಒಮದಿಂದ ಆವೃತವಾಗಿರುವುದರಿಂದ ಹಲವಾರು ಪ್ರಮುಖ ನದಿಗಳ ಉಗಮ ಸ್ಥಾನವಾಗಿದೆ. ಉದಾ. ಸಪ್ತ ಸಿಂಧೂ ನದಿಗಳು ಸಿಂಧೂ, ಜೀಲಂ, ಚೀನಾಬ್, ರಾವಿ, ಬಿಯಾಸ್, ಸಟ್ಲಜ್, ಸರಸ್ವತಿ. ಸರಸ್ವತಿ ನದಿ ಬತ್ತಿ ಹೋಗಿದೆ. ಗಂಗಾ, ಯಮುನಾ, ಬ್ರಹ್ಮಪುತ್ರ ಮತ್ತು ಅವುಗಳ ಉಪನದಿಗಳು ಜನ್ಮ ತಳೆಯುತ್ತವೆ. ಈ ಪರ್ವತ ಶ್ರೇಣಿಯಲ್ಲಿ ಪ್ರಮುಖ ಕಣಿವೆ ಮಾರ್ಗಗಳಾದ ಖೈಬರ್, ಖುರಂ, ತೋಚಿ, ಗೋಮಾಲ್ ಮತ್ತು ಬೋಲಾನ್ ಕಣಿವೆಗಳು ವಿದೇಶಿಯರಿಗೆ ಪ್ರವೇಶದ್ವಾರಗಳಾಗಿದ್ದವು. ಈ ಕಣಿವೆ ಮಾರ್ಗಗಳ ಮೂಲಕವೇ ಭಾರತದ ಮೇಲೆ ದಾಳಿ ಮಾಡಿದ ವಿದೇಶಿ ದಾಳಿಕಾರರೆಂದರೆ ಆರ್ಯರು, ಪರ್ಷಿಯನ್ನರು,
ಮ್ಯಾಸಿಡೋನಿಯನ್ನರು, ಸಿಥಿಯನ್ನರು, ಪಾರ್ಥಿಯನ್ನರು, ಶಕರು, ಕುಶಾನರು, ಹೂಣರು, ತುರ್ಕರು, ಮಂಗೋಲಿಯನ್ನರು, ಆಫ್ಘನ್ನರು ಮತ್ತು ಮೊಘಲರು. ಹಿಮಾಲಯದ ದಕ್ಷಿಣ ಭಾಗದ ಶ್ರೇಣಿಯನ್ನು ಸಿವಾಲಿಕ್ ಶ್ರೇಣಿ ಎಂದು ಕರೆಯಲಾಗಿದೆ. ಸಿವಾಲಿಕ್ ಶ್ರೇಣಿಯು ದಕ್ಷಿಣಕ್ಕಿರುವ ಅರಣ್ಯ ಮತ್ತು ಹುಲ್ಲುಗಾವಲು ಪ್ರದೇಶವನ್ನು ತರೆ ಎಂದು ಕರೆಯಲಾಗಿದೆ. ಸಿವಾಲಿಕ್ ಶ್ರೇಣಿಯ ಉತ್ತರಕ್ಕಿರುವ ಹಿಮಾಲಯದ ಕೊಳ್ಳ ಪ್ರದೇಶಗಳಲ್ಲಿ ಹಲವಾರು ಗಿರಿಧಾಮಗಳಿವೆ. ಹಿಮಾಲಯದ ವಾಯವ್ಯ ಭಾಗದಲ್ಲಿ ಲಡಾಖ್ ಪ್ರಸ್ಥಭೂಮಿ ಇದೆ. ಹಿಮಾಲಯದ ಪಶ್ಚಿಮಕ್ಕೆ ಅಫ್ಘಾನಿಸ್ತಾನದಲ್ಲಿ ಹಿಂದೂ ಕುಶ್ ಮತ್ತು ಸುಲೈಮಾನ್ ಪರ್ವತ ಶ್ರೇಣಿಗಳಿವೆ. ಸುಲೈಮಾನ್ ಮತ್ತು ಸಫೇದ್ ಪರ್ವತಗಳು ಭಾರತವನ್ನು ಅಫಘಾನಿಸ್ತಾನದಿಂದಲೂ, ಕಿರ್ತಾರ ಪರ್ವತಗಳು ಬಲೂಚಿಸ್ತಾನದಿಂದಲೂ, ನಾಗಪಾತ್ಕ್ಯೂ, ಲುಶಾಂಗ್ ಪರ್ವತಗಳು ಬರ್ಮಾದಿಂದಲೂ ವಿಭಜನೆ ಮಾಡಿವೆ. ಹಿಮಾಲಯ ಪರ್ವತ ಶ್ರೇಣಿಯ ಜೊತೆಗೆ ಭಾರತದ ವಾಯವ್ಯ ಭಾಗದಲ್ಲಿ ಅರಾವಳಿ ಪರ್ವತ ಶ್ರೇಣಿ ಇದೆ. ಇದು ಉತ್ತರ-ದಕ್ಷಿಣವಾಗಿ ನೆಲೆಗೊಂಡಿದ್ದು, ಪೂರ್ವ ಮತ್ತು ಪಶ್ಚಿಮದಿಂದ ಬೀಸುವ ಮಳೆಯ ಮಾರುತಗಳನ್ನು ತಡೆಯದೆ ಹೋದುದರಿಂದ ಅದರ ಪಶ್ಚಿಮಕ್ಕೆ ಭಾರತದ ಬೃಹತ್ ಮರಳುಗಾಡು ಹಾಗೂ ಪೂರ್ವಕ್ಕೆ ಮಾಳ್ವ ಪ್ರಸ್ಥಭೂಮಿಗಳು ಮಳೆಯನ್ನು ಪಡೆಯದಂತಾಗಿವೆ. ಸೂರತ್ನಿಂದ ಉತ್ತರ ಭಾರತವನ್ನು ದಕ್ಷಿಣ ಭಾರತದಿಂದ ಪ್ರತ್ಯೇಕಿಸುವ ವಿಂಧ್ಯ ಪರ್ವತಗಳು ಪೂರ್ವದಲ್ಲಿ ರಾಜಾಮಹಲ್ ಬೆಟ್ಟಗಳವರೆಗೆ ಸುಮಾರು 1050 ಕಿ.ಮೀ. ಗಳಷ್ಟು ಉದ್ದ ಹಾಗೂ ಸರಾಸರಿ 300 ಮೀ. ಗಳಷ್ಟು ವ್ಯಾಪ್ತಿಯನ್ನು ಹೊಂದಿದೆ. ಪ್ರಭಾವ: ಭಾರತ ಪರ್ವತ ಶ್ರೇಣಿಗಳಿಂದ ಆವರಿಸಿರುವುದರಿಂದ ಭಾರತದ ಚರಿತ್ರೆ ಅವುಗಳಿಂದ ಸಾಕಷ್ಟು ಪ್ರಭಾವಿತವಾಗಿ ತನ್ನ ಇತಿಹಾಸವನ್ನು ರೂಪಿಸಿಕೊಂಡಿರುವುದು ತಿಳಿದುಬರುತ್ತದೆ. ಭಾರತದ ರಕ್ಷಣಾಗೋಡೆಯಂತಿರುವ ಇದು ವಿದೇಶಿಯರ ಆಕ್ರಮಣವನ್ನು ತಡೆಯುತ್ತದೆ. ಹಿಮಾಲಯ ಪರ್ವತವು ಶೀತ ಮಾರುತಗಳನ್ನು ತಡೆದು ಮಳೆಯನ್ನು ತರುತ್ತದೆ. ಬಹುತೇಕ ಪ್ರಮುಖ ನದಿಗಳು ಮತ್ತು ಅದರ ಉಪನದಿಗಳು ಇಲ್ಲಿಯೇ ಹುಟ್ಟಿ ಸದಾಕಾಲ ಹರಿಯವ ಜೀವನದಿಗಳಾಗಿವೆ. ಈ ನದಿಗಳು ಸದಾಕಾಲ ಹರಿದು ತಮ್ಮೊಡನೆ ತರುವ ಮೆಕ್ಕಲು ಮಣ್ಣಿನಿಂದಾಗಿ ಗಂಗಾ ಬಯಲು ಪ್ರದೇಶಗಳು ಅತ್ಯಂತ ಫಲವತ್ತಾಗಿದೆ. ಇದರಿಂದ ಆರ್ಥಿಕ ಪರಿಸ್ಥಿತಿಯ ಮೇಲೆ ಪರಿಣಾಮ ಬೀರಿದೆ. ಹಿಮಾಲಯ ಪರ್ವತ ಪ್ರದೇಶದಲ್ಲಿರುವ ಅರಣ್ಯಗಳು, ಪ್ರಾಣಿಗಳು ಹಾಗೂ ಇತರ ಸಂಪನ್ಮೂಲಗಳು ದೇಶದ ಆರ್ಥಿಕ ದೃಷ್ಟಿಯಿಂದ ಮಹತ್ತರವಾಗಿದೆ. ಉತ್ತರ ಪರ್ವತ ಪ್ರದೇಶಗಳಲ್ಲಿ ಹರಿದ್ವಾರ, ಬದರಿನಾಥ, ಋಷಿಕೇಶ, ಅಮರನಾಥ, ಕೇದಾರ, ಕೈಲಾಸಗಿರಿ, ಧವಳಗಿರಿ, ಕಾಂಚನಗಂಗಾ, ಗೌರಿಶಂಕರ ಶಿಖರ ಮತ್ತು ಮಾನಸ ಸರೋವರ ಮುಂತಾದ ಧಾರ್ಮಿಕ ಪವಿತ್ರ ಕ್ಷೇತ್ರಗಳ ನೆಲೆಬೀಡಾಗಿದೆ. ಮಸ್ಸರಿ, ನೈನಿತಾಲ್, ಡೆಹರಾಡೂನ್, ಡಾರ್ಜಿಲಿಂಗ್ ಮುಂತಾದ ಬೇಸಿಗೆಯ ವಿಶ್ರಾಂತಿ ಧಾಮಗಳಿರುವ ಪ್ರದೇಶ ಇದಾಗಿದೆ. ಸಾಂಸ್ಕೃತಿಕವಾಗಿಯೂ ಕೂಡ ಪ್ರಭಾವ ಬೀರಿದೆ. ಅನಾದಿಕಾಲದಿಂದಲೂ ಹಿಮಾಲಯ ಪರ್ವತ ಪ್ರದೇಶ ಋಷಿಮುನಿಗಳು, ಸಾಧುಸಂತರ ಪವಿತ್ರ ಸ್ಥಳವಾಗಿದೆ. ಭಾರತದೊಂದಿಗೆ ವಿದೇಶಿಯರು ವ್ಯಾಪಾರ, ವಾಣಿಜ್ಯ, ಇತರೆ ಕ್ಷೇತ್ರಗಳ ಬಗ್ಗೆ ಸಂಬಂಧ ಹೊಂದಲು ಸಾಧ್ಯವಾಗಿದೆ. 2. ಸಿಂಧೂ ಗಂಗಾ ನದಿ ಬಯಲು ಪ್ರದೇಶ. ಈ ಬಯಲು ಪ್ರದೇಶವು ವಿಶ್ವದಲ್ಲೇ ಬಹು ಫಲವತ್ತಾದ ಬಯಲಾಗಿದೆ. ಇದು ಹಿಮಾಲಯದ ತಪ್ಪಲಿನಿಂದ ಪೂರ್ವದಲ್ಲಿ ಅಸ್ಸಾಂ, ಪಶ್ಚಿಮದಲ್ಲಿ ಸುಲೈಮಾನ್ ಬೆಟ್ಟಗಳವರೆಗೆ ಹಬ್ಬಿದೆ. ಇದು ಸುಮಾರು 2000 ಮೈಲಿ ಉದ್ದ ಮತ್ತು 150 ರಿಂದ 200 ಮೈಲಿ ಅಗಲದಷ್ಟು ವ್ಯಾಪ್ತಿಯ ಪ್ರದೇಶವನ್ನೊಳಗೊಂಡಿದೆ. ಈ ವಿಶಾಲ ಬಯಲು ಪ್ರದೇಶವು ಸಿಂಧೂ, ಗಂಗಾ, ಬ್ರಹ್ಮಪುತ್ರ, ಯಮುನಾ ಮತ್ತು ಅವುಗಳ ಉಪನದಿಗಳ ನೀರಿನಿಂದ ನೀರಾವರಿಗೊಂಡು ಫಲವತ್ತಾದ ಪ್ರದೇಶವಾಗಿದೆ. ಇಲ್ಲಿಯ ನದಿಗಳು ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಹುಟ್ಟಿ ವರ್ಷದ ಎಲ್ಲಾ ಋತುಗಳಲ್ಲೂ ಹರಿಯುವುದರಿಂದ ಜೀವನದಿಗಳೆಂದು ಪ್ರಖ್ಯಾತವಾಗಿವೆ. ಮಳೆಗಾಲದಲ್ಲಿ ಮಳೆಯಿಂದ ತುಂಬಿ ಹರಿದರೆ, ಬೇಸಿಗೆಯಲ್ಲಿ ಹಿಮ ಕರಗಿ ನದಿಗಳು ತುಂಬಿ ಹರಿಯುತ್ತವೆ.
ಸಪ್ತ ಸಿಂಧೂ ನದಿಗಳು ನೈಋತ್ಯ ದಿಕ್ಕಿನಲ್ಲಿ ಸಾವಿರಾರು ಮೈಲಿಗಳಷ್ಟು ಚಲಿಸಿ ಅಂತಿಮವಾಗಿ ಅರಬ್ಬಿ ಸಮುದ್ರವನ್ನು ಸೇರುತ್ತವೆ. ಪ್ರಭಾವ: ಈ ನದಿ ಬಯಲು ಪ್ರದೇಶವು ಭಾರತೀಯ ಇತಿಹಾಸ ರೂಪಿಸುವಲ್ಲಿ ಮಹತ್ತರ ಪಾತ್ರವಹಿಸಿದೆ. ಈ ನದಿ ಬಯಲು ಪ್ರದೇಶವು ಫಲವತ್ತಾಗಿದ್ದರಿಂದಲೇ ಸಿಂಧೂ ಬಯಲಿನ ನಾಗರಿಕತೆ ಇಲ್ಲಿ ಬೆಳೆಯಲು ಕಾರಣವಾಯಿತು. ಸ.ಶ್. ಪೂ. 6ನೇ ಶತಮಾನದಲ್ಲಿ ಜೈನ ಹಾಗೂ ಬೌದ್ಧ ಮತಗಳು ಹುಟ್ಟಿ ಭಾರತೀಯರ ಜನಜೀವನದಲ್ಲಿ ಮಹತ್ತರ ಬದಲಾವಣೆಗೆ ಕಾರಣವಾದವು. ಹಲವು ಐತಿಹಾಸಿಕ ಸಾಮ್ರಾಜ್ಯಗಳ ಹುಟ್ಟುವಿಕೆಗೆ ಗಂಗಾ ನದಿಯ ಬಯಲು ಪ್ರದೇಶ ಪ್ರೇರಣೆಯನ್ನು ಕೊಟ್ಟಿತು. ಈ ನದಿ ಬಯಲಲ್ಲಿ ಭಾರತದ ಹೆಸರಾಂತ ಪ್ರಾಚೀನ ಸಾಮ್ರಾಜ್ಯಗಳಾದ ಮೌರ್ಯ, ಗುಪ್ತ, ವರ್ಧನರು, ಮಧ್ಯಕಾಲೀನ ಮನೆತನಗಳಾದ ದೆಹಲಿ ಸುಲ್ತಾನರು, ಆಫ್ಘನ್ನರು, ಮೊಘಲರು ಆಳ್ವಿಕೆ ಮಾಡಿದ್ದಾರೆ. ಭಾರತದ ಇತಿಹಾಸವನ್ನು ನಿರ್ಣಯಿಸಿದ ಹೈಡಾಸ್ಪಸ್, ಕನೂಜ್, ಪಾಟಲಿಪುತ್ರ, ಪಾಣಿಪತ್, ತರೈನ್, ಫೋಗ್ರಾ ಕಣ್ವ, ಪ್ಲಾಸಿ ಮುಂತಾದ ಐತಿಹಾಸಿಕ ಕದನಗಳು ನಡೆದುದು ಇಲ್ಲಿಯೇ. ಪ್ರಾಚೀನ ಕಾಲದಲ್ಲಿ ಜ್ಞಾನಾರ್ಜನೆಯ ಕೇಂದ್ರಗಳಾಗಿದ್ದ ತಕ್ಷಶಿಲಾ, ನಳಂದ ಹಾಗೂ ಸಾರನಾಥ ಈ ಪ್ರದೇಶದಲ್ಲಿದ್ದವು. ಐತಿಹಾಸಿಕ ಪಟ್ಟಣಗಳಾದ ಪಾಟಲಿಪುತ್ರ, ಬನಾರಸ್, ಆಗ್ರಾ, ದೆಹಲಿ, ಪ್ರಯಾಗ್, ಅಲಹಾಬಾದ್ ಇನ್ನೂ ಮುಂತಾದ ನಗರಗಳು ತಮ್ಮ ಅಸ್ತಿತ್ವವನ್ನು ಕಂಡುಕೊಂಡವು. ಜೊತೆಗೆ ಗಂಗಾ, ಸಿಂಧೂ, ಬ್ರಹ್ಮಪುತ್ರ ಹಾಗೂ ಅದರ ಉಪನದಿಗಳು ವರ್ಷದ ತುಂಬೆಲ್ಲ ಹರಿಯುವುದರಿಂದ ಗೋಧಿ, ಭತ್ತ, ಕಬ್ಬು, ಸೆಣಬು ಹಾಗೂ ಇನ್ನೂ ಮುಂತಾದ ಉಪಯುಕ್ತ ಬೆಳೆಗಳನ್ನು ಈ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ. ಜೊತೆಗೆ ಖನಿಜ ಸಂಪತ್ತು ಹೇರಳವಾಗಿರುವುದರಿಂದ ಆರ್ಥಿಕತೆ ಉತ್ಕೃಷ್ಟ ಸ್ಥಿತಿಯನ್ನು ತಲುಪಲು ಸಾಧ್ಯವಾಯಿತು. 3. ದಖನ್ ಪ್ರಸ್ಥಭೂಮಿ. ವಿಂಧ್ಯ ಪರ್ವತಗಳು ಉತ್ತರ ಮತ್ತು ದಕ್ಷಿಣ ಭಾರತವನ್ನು ಪ್ರತ್ಯೇಕಿಸುತ್ತವೆ. ಹೀಗಾಗಿ ವಿಂಧ್ಯ ಪರ್ವತಗಳಿಂದ ಕನ್ಯಾಕುಮಾರಿ ಭೂಶಿರ, ಕೇಪ್ ಕಾಮರಿನ್ ದವರೆಗಿನ ಪ್ರದೇಶವನ್ನು ದಖನ್ ಪ್ರಸ್ಥಭೂಮಿ ಎಂದು ಕರೆಯುತ್ತಾರೆ. ಇದರ ಪಶ್ಚಿಮಕ್ಕೆ ಪಶ್ಚಿಮ ಘಟ್ಟಗಳು ಹಾಗೂ ಪೂರ್ವಕ್ಕೆ ಪೂರ್ವ ಘಟ್ಟಗಳು ನೆಲೆಗೊಂಡಿವೆ. ಇಲ್ಲಿನ ಪ್ರಮುಖ ನದಿಗಳಾದ ನರ್ಮದಾ, ಕೃಷ್ಣ, ಗೋದಾವರಿ, ಮಹಾನದಿ, ಕಾವೇರಿ, ತುಂಗಭದ್ರಾ, ತಪತಿ ಮುಂತಾದವು ಹಲವಾರು ಕಣಿವೆಗಳನ್ನು ನಿರ್ಮಿಸಿ ಆ ಭೂಪ್ರದೇಶವನ್ನು ಅನೇಕ ಮೈದಾನಗಳಾಗಿ ವಿಂಗಡಿಸಿದೆ. ದಕ್ಷಿಣ ಪ್ರಸ್ಥಭೂಮಿಯು 3 ಕಡೆ ಸಮುದ್ರಗಳಿಂದಾವೃತವಾಗಿರುವುದರಿಂದ ಇಲ್ಲಿನ ಜನರು ನೈಸರ್ಗಿಕವಾಗಿ ಸಮುದ್ರಯಾನ ಮತ್ತಿತರ ಚಟುವಟಿಕೆಗಳಲ್ಲಿ ತೊಡಗಿದ್ದರು. ಹಿಂದಿನಿಂದಲೂ ಇಲ್ಲಿನ ಜನರು ಸಮುದ್ರಯಾನಗಳನ್ನು ಹೊರ ಪ್ರದೇಶಗಳೊಂದಿಗೆ ಕೈಗೊಂಡು ಆರ್ಥಿಕ, ಸಾಂಸ್ಕೃತಿಕ, ರಾಜಕೀಯ ಸಂಬಂಧಗಳನ್ನು ಹೊಂದಿದ್ದರು. ಹಾಗೆಯೇ ವಿದೇಶಿಯರು ಈ ಸಮುದ್ರ ಮಾರ್ಗಗಳ ಮೂಲಕ ದಕ್ಷಿಣ ಭಾರತದ ಜೊತೆಗೆ ವ್ಯಾಪಾರ ಸಂಬಂಧವನ್ನು ಹೊಂದಿದ್ದು ದಕ್ಷಿಣ ಭಾರತವು ವಾಣಿಜ್ಯ ಕೇಂದ್ರವಾಗಿ ಪ್ರಾಮುಖ್ಯತೆ ಗಳಿಸಲು ಅನುವು ಮಾಡಿಕೊಟ್ಟರು. ದಕ್ಷಿಣ ಪ್ರಸ್ಥಭೂಮಿಯಲ್ಲಿ ಶಾತವಾಹನ, ಕದಂಬ, ಗಂಗ, ಚಾಲುಕ್ಯ, ರಾಷ್ಟ್ರಕೂಟ, ಪಲ್ಲವ, ಚೋಳ, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ ಮುಂತಾದ ಸಾಮ್ರಾಜ್ಯಗಳು ಅಧಿಕಾರಕ್ಕೆ ಬಂದು ಆಳ್ವಿಕೆ ಮಾಡಿದ್ದಾರೆ. ಈ ರಾಜಮನೆತನಗಳು ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ನೀಡಿದ ಅಗಾಧ ಬೆಂಬಲದಿಂದಾಗಿ ಈ ಭಾಗದಲ್ಲಿ ಹೆಸರಾಂತ ಸ್ಮಾರಕಗಳು ಇಂದಿಗೂ ನಿಂತಿವೆ. ಪ್ರಭಾವ: ದಖನ್ ಪ್ರಸ್ಥಭೂಮಿ ಭಾರತದ ಇತಿಹಾಸದ ಮೇಲೆ ಪ್ರಭಾವ ಬೀರಿದೆ. ಈ ಪ್ರದೇಶದಲ್ಲಿ ಬಹುಕಾಲ ಶಾಂತಿ ಸುವ್ಯವಸ್ಥೆಗಳು ನೆಲೆಸಿದ್ದರಿಂದ ದಖನ್ ಪ್ರಸ್ಥಭೂಮಿಯು ಕೃಷಿ, ಕೈಗಾರಿಕೆ, ವಾಣಿಜ್ಯ ವ್ಯಾಪಾರಗಳು ಸಮೃದ್ಧವಾಗಲು ಕಾರಣವಾಗಿದೆ. ಇಲ್ಲಿ ಹರಿಯುವ ನದಿಗಳು ಧಾರ್ಮಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಪ್ರಭಾವ ಬೀರಿದೆ. ಕಂಚಿ, ಬಳ್ಳಿಗಾವೆ ಹಾಗೂ ಇನ್ನೂ ಮುಂತಾದ ಜ್ಞಾನಾರ್ಜನೆಯ ಕೇಂದ್ರಗಳು ಅಸ್ತಿತ್ವವನ್ನು ಕಂಡುಕೊಂಡಿದ್ದು ದಖನ್ ಹಾಗೂ ದಕ್ಷಿಣ ಭಾರತದಲ್ಲಿ.
ಹೀಗೆ ಹಲವಾರು ಅಂಶಗಳಿಂದ ಸಮೃದ್ಧವಾಗಿರುವ ದಖ್ಖನ್ ಹಾಗೂ ದಕ್ಷಿಣ ಭಾರತಗಳೆರಡೂ ಇತಿಹಾಸ ರೂಪಿಸುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿವೆ. 4. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು. ಬಂಗಾಳಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದ ಕರಾವಳಿಯ ಅಂಚಿನಲ್ಲಿ ದಕ್ಷಿಣಾಭಿಮುಖವಾಗಿ ಮುಂದುವರಿದು ನೀಲಗಿರಿ, ಊಟಿ ಯ ಬಳಿ ಒಂದುಗೂಡುವ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಕನ್ಯಾಕುಮಾರಿಯವರೆಗೆ ಮುಂದುವರಿಯುತ್ತವೆ. ಪಶ್ಚಿಮ ಘಟ್ಟಗಳು ಅರಬ್ಬಿ ಸಮುದ್ರಕ್ಕೆ ಎದುರಾಗಿ ದಖ್ಖನ್ ಪ್ರಸ್ಥಭೂಮಿಯ ಪಶ್ಚಿಮ ಗಡಿಯಲ್ಲಿ 1600 ಮೈಲಿಗಳಷ್ಟು ಉದ್ದವಾಗಿ ಮುಂದುವರಿಯುತ್ತವೆ. ಇವುಗಳ ಸರಾಸರಿ ಎತ್ತರ 1200 ಮೀಟರ್ಗಳು. ಈ ಎತ್ತರದ ಪರ್ವತಗಳು ಮಾನ್ಸೂನ್ ಮಾರುತಗಳನ್ನು ತಡೆದು ಹೆಚ್ಚಿನ ಮಳೆ ಭರಿಸುತ್ತದೆ. ಪೂರ್ವ ಘಟ್ಟಗಳು ಪೂರ್ವ ಕರಾವಳಿಯ ಮೂಲಕ ಸಾಗುತ್ತವೆ. ಆದರೆ ಬಿರುಸಾಗಿ ಹರಿಯುವ ನದಿಗಳು ಅಲ್ಲಲ್ಲಿ ಕಣಿವೆಗಳನ್ನು ಸೃಷ್ಟಿಮಾಡಿವೆ. ಗೋದಾವರಿಯಿಂದ ಮಹಾನದಿಯವರೆಗಿನ ಪರ್ವತಗಳು 1000 ಮೀಟರ್ಗಳಷ್ಟು ಎತ್ತರವಾಗಿವೆ. ಪ್ರಭಾವ: ಮಳೆ ಅಧಿಕವಾಗಿ ಬೀಳುವುದರಿಂದ ಗೋದಾವರಿ, ಮಹಾನದಿ, ಕೃಷ್ಣ ಮುಂತಾದ ನದಿಗಳು ಹುಟ್ಟಿ ನೀರಾವರಿಗೆ ಅನುಕೂಲ ಮಾಡಿಕೊಟ್ಟಿವೆ. ಈ ಘಟ್ಟ ಪ್ರದೇಶಗಳಲ್ಲಿ ಹೇರಳವಾಗಿ ದೊರೆಯುವ ಶ್ರೀಗಂಧ, ತೇಗ, ಹೊನ್ನೆ, ಬೀಟೆ ಮುಂತಾದ ವೃಕ್ಷ ಸಂಪತ್ತು. ಸಾಂಬಾರ ಪದಾರ್ಥಗಳು ಪ್ರಾಚೀನ ಕಾಲದಿಂದಲೂ ಹೊರದೇಶಗಳಿಗೆ ರಫ್ತಾಗುತ್ತಿದ್ದು ಆ ಮೂಲಕ ಭಾರತವು ಹೊರದೇಶಗಳೊಡನೆ ವ್ಯಾಪಾರ ಸಂಪರ್ಕ ಹೊಂದಲು ದಾರಿ ಮಾಡಿಕೊಟ್ಟಿತು. 5. ತೀರಪ್ರದೇಶ. ಭಾರತವು ಪೂರ್ವದಲ್ಲಿ ಬಂಗಾಳಕೊಲ್ಲಿಯಿಂದಲೂ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದಿಂದಲೂ ಮತ್ತು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದಿಂದಲೂ ಆವೃತವಾಗಿದೆ. ಭಾರತವು ಸುಮಾರು 7516 ಕಿ.ಮೀ ನಷ್ಟು ಉದ್ದದ ತೀರಪ್ರದೇಶವನ್ನು ಹೊಂದಿದೆ. ಪಶ್ಚಿಮ ಘಟ್ಟದ ಉತ್ತರ ಭಾಗವನ್ನು ಕೊಂಕಣವೆಂದೂ, ದಕ್ಷಿಣ ಭಾಗವನ್ನು ಮಲಬಾರ್ ಎಂದೂ, ಪೂರ್ವ ಭಾಗವನ್ನು ಕೋರಮಂಡಲವೆಂದೂ ಕರೆಯುತ್ತಾರೆ. ಮಲಬಾರ್ ಮತ್ತು ಕೊಂಕಣಗಳಲ್ಲಿರುವ ಭರೂಕಚ್ಚ, ಸೂರತ್, ಸೊಪಾರ ಮುಂತಾದ ಬಂದರುಗಳು ಪ್ರಾಚೀನ ಕಾಲದಿಂದಲೂ ಗ್ರೀಸ್, ಬ್ಯಾಬಿಲೋನಿಯಾ, ರೋಮ್ ಮುಂತಾದ ಪಾಶ್ಚಿಮಾತ್ಯ ದೇಶಗಳೊಡನೆ ವ್ಯಾಪಾರ ಸಂಬಂಧವನ್ನು ಹೊಂದಲು ಅವಕಾಶ ಮಾಡಿಕೊಟ್ಟಿದ್ದವು. ಪೂರ್ವ ಕರಾವಳಿಯ ಕಾವೇರಿ ಪಟ್ಟಣಂ, ನಾಗಪಟ್ಟಣಂ, ರಾಮೇಶ್ವರಂ ಮೊದಲಾದ ಬಂದರುಗಳು ಜಾವಾ, ಸುಮಾತ್ರ, ಸಿಂಹಳ, ಬರ್ಮಾ, ಸಿಯಾಮ್, ಇಂಡೋ ಚೈನಾ ಮುಂತಾದ ಆಗ್ನೇಯ ಏಷ್ಯಾ ದೇಶಗಳೊಂದಿಗೆ ರಾಜತಾಂತ್ರಿಕ ವ್ಯಾಪಾರ ಮತ್ತು ಸಾಂಸ್ಕೃತಿಕ ಸಂಬಂಧವನ್ನು ಹೊಂದುವಂತೆ ಮಾಡಿದ್ದವು. ಪ್ರಭಾವ: ತೀರ ಪ್ರದೇಶಗಳು ಕೂಡ ಪ್ರಾಚೀನ ಕಾಲದಿಂದಲೂ ಭಾರತದ ಇತಿಹಾಸವನ್ನು ರೂಪಿಸುವಲ್ಲಿ ತಮ್ಮದೇ ಆದ ಪಾತ್ರವನ್ನು ವಹಿಸಿರುವುದು ತಿಳಿದುಬರುತ್ತದೆ. ಉದಾ. ಸಾ. ಶ. ಮೊದಲನೇ ಅಥವಾ 2ನೇ ಶತಮಾನದಿಂದ 15ನೇ ಶತಮಾನದವರೆಗೆ ಶೈಲೇಂದ್ರರು, ಒರಿಸ್ಸಾ, ಹಾಗೂ ಚೋಳ ಅರಸರು ಆಗೇಯ ಏಷ್ಯಾದಲ್ಲಿ ಕಾಂಬೋಜ, ಕಾಂಬೋಡಿಯಾ, ಚಂಪಾ, ಅನ್ನಾಂ, ಸಯಾಮ್, ಮಲಯ, ಸುಮಾತ್ರ ಹಾಗೂ ಜಾವಾ ರಾಜಕೀಯ ಪ್ರಭುತ್ವ ಮತ್ತು ಸಾಂಸ್ಕೃತಿಕ ಪ್ರಭುತ್ವವನ್ನು ಸ್ಥಾಪಿಸಿದ್ದು ತಿಳಿದುಬರುತ್ತದೆ. ಆಧುನಿಕ ಕಾಲಾವಧಿಯಲ್ಲಿ ಆಂಗ್ಲರು ಹಾಗೂ ಫ್ರೆಂಚರು ತಮ್ಮ ವ್ಯಾಪಾರಿ ಕೋಠಿಗಳನ್ನು ಸ್ಥಾಪಿಸಲು ಕೋರಮಂಡಲ ತೀರಪ್ರದೇಶ ಸಹಾಯಕವಾಯಿತು. ಕೋರಮಂಡಲ ತೀರಪ್ರದೇಶದಂತೆ ಕೊಂಕಣ ಹಾಗೂ ಮಲಬಾರ್ ತೀರಪ್ರದೇಶಗಳು ಭಾರತದ ಇತಿಹಾಸವನ್ನು ರೂಪಿಸುವಲ್ಲಿ ಮಹತ್ತರ ಪಾತ್ರ ವಹಿಸಿರುವುದು ತಿಳಿದುಬರುತ್ತದೆ. ಈ ತೀರಪ್ರದೇಶಗಳಲ್ಲಿ ಕಂಡುಬರುವ ಕ್ಯಾಂಬೆ, ಬಾಂಬೆ, ಮರಗೋವಾ, ಕ್ಯಾಲಿಕಟ್, ಕೊಚ್ಚಿನ್ ಹಾಗೂ ಇನ್ನೂ ಮುಂತಾದ ಬಂದರುಗಳು ಅತ್ಯಂತ ಪ್ರಾಚೀನ ಪಾಶ್ಚಿಮಾತ್ಯ ನಾಗರಿಕತೆಗಳೊಂದಿಗೆ ಸಂಪರ್ಕವನ್ನು ಕಲ್ಪಿಸಿ ಭಾರತ ಚರಿತ್ರೆಯ ರೂಪರೇಷೆಗಳ ಮೇಲೆ ಮಹತ್ವಯುತ ಪ್ರಭಾವ ಬೀರಿದ್ದು ತಿಳಿದು ಬರುತ್ತದೆ. ಉದಾ. ರೋಮ್, ಗ್ರೀಕ್ ಸಾಮ್ರಾಜ್ಯ, ಅರಬ್ಬರು, ಪೋರ್ಚುಗೀಸರು, ಆಂಗ್ಲರು ತೀರಪ್ರದೇಶಗಳ ಮೂಲಕ ಭಾರತಕ್ಕೆ ಸಂಪರ್ಕವನ್ನು ಕಲ್ಪಿಸಿಕೊಂಡು ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಿಸಿದ್ದು ತಿಳಿದುಬರುತ್ತದೆ.
Thanks for watching students, and subscribe our YouTube channel. Press the like button.